ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್ ನೋಡಿ, ಈಗ ರಾತ್ರಿ ವಿಡಿಯೋ ಮಾಡ್ತಾ ಇರೋದು. ಈಗ ಒಂದು ಬ್ಲೌಸ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಅಷ್ಟೊಂದು ವರ್ಕ್ ಬರ್ತಾರೆ, ಯಾಕಂದರೆ ಧನುರ್ಮಾಸ ಅಲ್ವಾ, ಅದಕ್ಕೆ ಯಾವುದು ಮದುವೆಗಳು ಫಂಕ್ಷನ್ಗಳು ಏನು ಇರಲಿಲ್ವಲ್ಲ. ಹಾಗಾಗಿ ಅಷ್ಟೊಂದು ಬಿಸ್ನೆಸ್ ಏನು ಇರಲಿಲ್ಲ. ಇನ್ನು ಜನವರಿ ಸ್ಟಾರ್ಟ್ ಆಯ್ತಲ್ವ, ಮದುವೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇನ್ಮೇಲೆ ಸ್ವಲ್ಪ ಬ್ಯುಸಿ ಆಗ್ತೀನಿ. ನೋಡಿ, ಈಗ ತುಂಬ ಬ್ಲೌಸ್ ಆರ್ಡರ್ ಬಂದಿದೆ. ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ದಿನ ಅಷ್ಟೊಂದು ಬ್ಲೌಸಸ್ ಬಂದಿರಲಿಲ್ಲ, ಅಂದರೆ ಸ್ಟಿಚಿಂಗ್ ಮಾಡೋದಿತ್ತು. ವರ್ಕ್ ಬ್ಲೌಸ್ ಅಷ್ಟೊಂದು ಬಂದಿಲ್ಲ. ಇನ್ನು ಈಗ ಸ್ಟಾರ್ಟ್ ಆಯಿತು. ಈಗ ತುಂಬ ಬ್ಲೌಸ್ ಆರ್ಡರ್ ಬಂದಿದೆ. ನೋಡಿ, ಈಗ ರಾತ್ರಿ ಹಾಕ್ತಾಯಿದ್ದೀನಿ. ಇನ್ನು ರಾತ್ರಿ 12-1 ಗಂಟೆವರೆಗೂ ಹಾಕಲೇಬೇಕು. ಬಿಸ್ನೆಸ್ ಇರೋವಾಗ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲದೇ ಇರೋವಾಗೂ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನು ನೋಡಿ, ಈಗ ಟೈಮ್ ಬಂದು 9 ಗಂಟೆ ಆಯಿತು. 9 ಗಂಟೆ ಅಂದರೆ ಇದು ಹಾಕೋ ಅಷ್ಟರಲ್ಲಿ ಇನ್ನು ಇದು ನೋಡಿ, ಸ್ಲೀವ್ ಬಂದು ಇದರ ಕೆಳಗಡೆ ಬಾರ್ಡ್ರ್ ಹಾಕಿದ್ದೀನಿ. ಇಲ್ಲಿ ಬಂದು ಇಲ್ಲೊಂದು ಡಿಸೈನ್ ಬರುತ್ತೆ, ಬಾರ್ಡ್ರ್ ಮೇಲೆ ಒಂದು ಡಿಸೈನ್ ಬರುತ್ತೆ. ಅದು ಹಾಕೋ ಅಷ್ಟರಲ್ಲಿ 1 ಗಂಟೆ ಆದರೂ ಆಗುತ್ತೆ. ಇಲ್ಲ ಅಂದರೆ ಹಾಕ್ತೀನಿ, ಇಲ್ಲ ಅಂದರೆ ಬೆಳಗ್ಗೆ ಹಾಕ್ತೀನಿ. ಹಾಗೆ ಇವತ್ತು ಬಂಡಿ ಮಂಕಳಮ್ಮಗೆ ಹೋಗಿದ್ದೆ, ಮತ್ತು ಅಲ್ಲಿಂದ ಹಂಗೆ ಅವರೇ ಬೇಳೆ ಮೇಳ ಇತ್ತಲ್ವ, ಅಲ್ಲಿ ಹೋಗಿದ್ದೆ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು. ಫುಲ್ ಕಾಲೆಲ್ಲ ನೋವ್ತಾ ಇದೆ. ಅದು ಬಿಸಿಲಲ್ಲೆಲ್ಲ ಓಡಾಡೋದಲ್ಲ, ಹಾಗಾಗಿ ಸ್ವಲ್ಪ ಟಯರ್ಡ್ ಕೂಡ ಆಗಿದೆ. ಅದಕ್ಕೆ ಎಷ್ಟಾದರೆ ಅಷ್ಟು ಹಾಕ್ತೀನಿ, ಮತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ಹಾಗೆ ನೋಡಿ, ಒಂದು ಬ್ಲೌಸ್ ಕಟ್ ಮಾಡೋದಿತ್ತು, ಕಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ಅಂದರೆ ಸಂಡೇ ಷಷ್ಠಿ ಇತ್ತಲ್ವ, ಘಾಟಿ ಷಷ್ಠಿ ಇತ್ತು. ಹಾಗಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಹಾಗೆ ಇವತ್ತು ನಮ್ಮ ಗಿಡದಲ್ಲಿ ಕನಕಾಂಬರ ಹೂವು ಬಿಟ್ಟಿತ್ತು ನೋಡಿ. ಅಂದರೆ ಒಂದು ಸ್ವಲ್ಪನೇ ಇತ್ತು. ಅದನ್ನೆಲ್ಲನೂ ಕಟ್ಟಿಬಿಟ್ಟು ಲಕ್ಷ್ಮಿಗೆ ಇಟ್ಟಿದ್ದೀನಿ. ಅದು ಒಂದೇ ಗಿಡನೇ, ಅಷ್ಟು ಹೂವು ಬಿಟ್ಟಿದೆ. ಅದಕ್ಕೆ ಒಂದೇ ಒಂದು ಫುಲ್ ರೌಂಡಾಗಿ ಸುತ್ತಿಬಿಟ್ಟು ಇಟ್ಟಿದ್ದೀನಿ. ಹಾಗೆ ಇವತ್ತು ಷಷ್ಠಿ ಆಗಿರೋದ್ರಿಂದ ಹುತ್ತಕ್ಕೆ ಹೋಗೋಣ ಅಂಥೇಳಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಲೊಂದು ಇಟ್ಕೊಂಡಿಲ್ಲ, ಇನ್ನೆಲ್ಲ ಇಟ್ಕೊಂಡಿದ್ದೀನಿ. ಹೂವು, ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಎಲ್ಲ ಇಟ್ಟಿದ್ದೀನಿ. ಹಾಗೆ ಇವತ್ತು ಸಿಂಪಲ್ಲಾಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ. ನೋಡಿ, ಎಲ್ಲ ಪೂಜೆ ಎಲ್ಲ ಆಯಿತು. ಹಾಲು ಹೋಗ್ಬೇಕಾದ್ರೆ ತಗೊಂಡೋದೆ. ಹುತ್ತಕ್ಕೆ ಪೂಜೆ ಮುಗಿಸ್ಕೊಂಡು ಬಂದು ಮತ್ತು ಇವತ್ತು ಟೈಲರಿಂಗ್ ಕ್ಲಾಸ್ ತಗೊಂಡಿದ್ದೆ. ಯಾಕಂದರೆ ಮೊನ್ನೆ ಅವರೇ ಬೇಳೆ ಮೇಳಕ್ಕೆ ಹೋಗಿದ್ನಲ್ಲ, ಅದಕ್ಕೆ ನಾನಿವತ್ತು ಸಂಡೇ ಕೂಡ ಕ್ಲಾಸ್ ತಗೊಂಡಿದ್ದೀನಿ. ಹಾಗೆ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂತು ಈ ಡಿಸೈನು. ಹಾಗೆ ಇದು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇದು ಸ್ಟಿಚಿಂಗ್ ಕೂಡ ಆಗಿದೆ, ಅದು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಹಾಗೆ ಇನ್ನೊಂದು ಸಿಂಪಲ್ ಡಿಸೈನು, ಇದು ನೋಡಿ ಈ ಥರ ಇದೆ. ಇದು ಆಲ್ರೆಡಿ ಹಾಕಿದ್ದೀನಿ, ಆದರೂ ಇನ್ನೊಂದು ಸರಿ ಬಂದಿದೆ ಇದು ನೋಡಿ. ತುಂಬ ಸಿಂಪಲ್ಲಾಗಿರೋಂಥದ್ದೇ, ತುಂಬ ಚೆನ್ನಾಗಿದೆ ಇದು. ಫ್ರೆಂಡ್ಸ್, ಹಾಗೆ ಲಾಗ್ ಮಾಡಿ ತುಂಬ ದಿನ ಆಯಿತು, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಈಗ ಹಬ್ಬಗಳ ಟೈಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಅದಕ್ಕೆ ಡೈಲಿ ಲಾಗ್ ಮಾಡ್ತಾ ಇಲ್ಲ. ನೋಡಿ, ಸಿಂಪಲ್ಲಾಗಿರುವಂಥ ರಂಗೋಲಿ. ಹಾಗೆ ನೋಡಿ, ಇದೆಲ್ಲ ಆಯಿತು. ಇನ್ನು ಇದನ್ನು ಸ್ಟಿಚಿಂಗ್ ಮಾಡಾದ್ಮೇಲೆ ತೋರಿಸ್ತೀನಿ. ಹಾಗೆ ಇವತ್ತು ಕ್ಯಾಪ್ಸಿಕಮಲ್ಲಿ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು, ತುಂಬ ಈಸಿಯಾಗಿ. ಹಾಗೆ ಅದಕ್ಕೆ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ, ಕಡಿಮೆ ಐಟಮ್ಸಲ್ಲೇ ಮಾಡ್ಕೋಬೋದು. ನೋಡಿ, ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತೀನಿ. ಇದನ್ನು ಸ್ವಲ್ಪ ಕೈ ಆಡಿಸ್ತಾ ಹಾಗೆ ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಾದ್ಮೇಲೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ತೀನಿ. ಗೋಡಂಬಿ ಫಸ್ಟೇ ಹಾಕ್ಕೋಬೋದು, ಇಲ್ಲ ಎಣ್ಣೆಲಿ ಕರೆದ್ಬಿಟ್ಟು ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ನಾನಿಲ್ಲಿ ಫಸ್ಟೇ ಹಾಕ್ಬಿಟ್ಟಿದ್ದೀನಿ. ನಿಮ್ಮ ಇಷ್ಟ, ಅದು ನೀವು ಹೇಗೆ ಬೇಕಾದರೂ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೋಡಿ, ಕ್ಯಾಪ್ಸಿಕಮ್ಮು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೀಜ ಎಲ್ಲ ತೆಗೆದು. ಈಗ ಕ್ಯಾಪ್ಸಿಕಮ್ ಹಾಕಿ 1-2 ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು ಬೇಗ ಸಾಫ್ಟ್ ಆಗಿಬಿಡುತ್ತೆ, ತುಂಬ ಹೊತ್ತು ಬೇಯೋ ಅಷ್ಟೇನಿಲ್ಲ. ಹಾಗೆ ಸ್ವಲ್ಪ ಬೇಗ ಬೇಯಬೇಕು, ಸಾಫ್ಟ್ ಆಗಬೇಕು ಅನ್ನೋ ಹಾಗಿದ್ದರೆ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತೇಳಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಈ ಥರ. ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೋಬೇಕು. ಹುಣಸೆ ಹಣ್ಣು ಫಸ್ಟು ಯಾವಾಗಲೇ ನಾವು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡಿದ್ರು ಕೂಡ ಫಸ್ಟು ಒಂದು ಸರಿ ನೀರಲ್ಲಿ ತೊಳೆದ್ಬಿಟ್ಟು ಹಾಕಿ. ಯಾಕಂದರೆ
ಯಾಕಂದರೆ ಅದನ್ನು ಮಾರೋರು ಎಲ್ಲಂದರಲ್ಲೇ ಒಣಗಿಸಿ ಎಲ್ಲಂದರಲ್ಲೇ ಕ್ಲೀನ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಅದೆಲ್ಲ ನಾವು ನೋಡಿರಲ್ವಲ್ಲ, ಹಾಗಾಗಿ ಅದನ್ನು ನಾವು ಫಸ್ಟು ಮನೆಯಲ್ಲಿ ಕ್ಲೀನ್ ಮಾಡಿ ಹಾಕ್ಕೋಬೇಕು. ಏನೇ ಒಂದು ಪದಾರ್ಥ ಯೂಸ್ ಮಾಡಿದ್ರು ಕೂಡ ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಹುಣಸೆ ಹಣ್ಣನ್ನ ತೊಳೆದ್ರೆ ಹುಳಿ ಎಲ್ಲ ಹೋಗಿಬಿಡುತ್ತೆ ಅಂದ್ಕೊತಾರೆ. ಆದರೆ ಫಸ್ಟು ಒಂದು ಸರಿ ತೊಳೆದ್ರೆ ಏನೂ ಆಗಲ್ಲ. ಫಸ್ಟ್ ಒಂದು ಸರಿ ತೊಳೆದ್ಬಿಟ್ಟು ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಇನ್ನೊಂದು ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ಕೋಬೇಕು. ಈಗ ಕ್ಯಾಪ್ಸಿಕಮ್ಗೆ ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕಿದ್ದೀನಿ. ಹಾಗೆ ಈಗ ವಾಂಗಿಬಾತ್ ಪುಡಿ ಹಾಕ್ತಾಯಿದ್ದೀನಿ ನೋಡಿ, ಒಂದು ಪ್ಯಾಕೆಟ್ ಫುಲ್ ಹಾಕ್ತಾಯಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು ನಾನು 1/4 kg ಅಷ್ಟು ತೊಗೊಂಡಿದ್ದೆ. ನೋಡಿ ಈಗ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ಈ ಗೊಜ್ಜಿಗೆ ಸ್ವಲ್ಪ ಹುಳಿ, ಉಪ್ಪು, ಖಾರ, ಹುಳಿ ಮತ್ತು ಸಿಹಿ 4ಕ್ಕೂ ಕರೆಕ್ಟಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಅದು ಕರೆಕ್ಟಾಗಿ ನಿಮಗೆ ಎಷ್ಟು ಬೇಕೋ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ಫ್ರೆಂಡ್ಸ್, ಹಾಗೆ ಹುಣಸೆ ರಸ ಹಾಕ್ದೇ ಮಾಡ್ಬೋದು, ಅದು ಕೂಡ ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ. ಅದು ಕೂಡ ಟ್ರೈ ಮಾಡಿ ನೋಡಿ. ಎರಡೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಈಗ ಬೆಲ್ಲ ಹಾಕಿದ್ದೀನಿ. ಇದು ಕಪ್ಪು ಬೆಲ್ಲ. ಇದು ಮನೆಯಲ್ಲಿ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಒಂದು, ಅದೇ ಇತ್ತು, ಅದಕ್ಕೆ ಅದೇ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವ ಬೆಲ್ಲ ಇದೆಯೋ ಅದನ್ನೇ ಹಾಕ್ಕೋಬೋದು. ಫ್ರೆಂಡ್ಸ್ ನೋಡಿ, ಕ್ಯಾಪ್ಸಿಕಮ್ ಗೊಜ್ಜು ರೆಡಿ ಆಯಿತು. ಈಗ ನೋಡಿ ಕಲಿಸ್ತಾ ಇದ್ದರೆ ಎಣ್ಣೆ ಎಲ್ಲ ಈ ಥರ ಬಿಟ್ಟರೆ ಗೊಜ್ಜು ರೆಡಿ ಆಯಿತು ಅಂತ. ತುಂಬ ಚೆನ್ನಾಗಿರುತ್ತೆ, ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ಕಡಲೆ ಬೀಜ ಕೂಡ ಹಾಕ್ಕೋಬೋದು, ಎಣ್ಣೆಲಿ ಕರೆದುಬಿಟ್ಟು ಅದು ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಯಲ್ಲಿ ಒಂದು ಕ್ಯಾಪ್ಸಿಕಮ್ ಒಂದಿದ್ದರೆ ಸಾಕು, ಬೇಗ ರೆಡಿ ಮಾಡ್ಬೋದು. ಇದನ್ನು ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ಗೊಜ್ಜು. ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.